ಹಲೋ ಸ್ಮೈಲ್ ಪ್ಲಸ್ ವಿತ್ ಮಿರನಿಟಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ಬ್ಲಾಸ್ಟರ್ ಬೆಳಿಗ್ಗೆ ಬೇಗ 5:45 ಅಷ್ಟೊತ್ತಿಗೆಲ್ಲ ಹೋಗಿ ಆಗಿದೆ. ಸೊ ನಾನು ಇನ್ನೇನು ಒಂದು ಆಫ್ಟರ್ 7:30 ವಾಕ್ ಮಾಡಿಕೊಂಡು ಸ್ಟೇಡಿಯಮ್ಗೆ ಹೋಗ್ತಾ ಇದ್ದೇನೆ. ಒಂದು ಅರೌಂಡು 2.5 ಕಿಲೋಮೀಟರ್ ಅಷ್ಟುಂಟು. ನಿಧಾನಕ್ಕೆ ವಾಕ್ ಮಾಡ್ಕೊಂಡು ಹೋಗಿ ಅಲ್ಲಿ ಹೋದ ಮೇಲೆ ಸ್ವಲ್ಪ ವರ್ಕೌಟ್ ಎಲ್ಲ ಮಾಡಿ ಆಮೇಲೆ ಇಬ್ಬರು ಒಟ್ಟಿಗೆ ವಾಪಸ್ ಬರುವಂಥ. ಸೊ ಇವತ್ತು ಸಹ ರಾತ್ರಿಗೆ ಸ್ವಲ್ಪ ಮಳೆ ಇತ್ತು, ಅರ್ಲಿ ಮಾರ್ನಿಂಗ್ ಸಹ ಬ್ಲಾಸ್ಟರ್ ಹೋಗುವಾಗ ಮಳೆ ಇತ್ತು. ಬಟ್ ಈಗ ಒಳ್ಳೆ ಬಿಸಿಲು ಬರ್ತಾ ಉಂಟು. ಇಲ್ಲಿ ಗ್ರೌಂಡಲ್ಲಿ ದಿನಾಲ ಮಾರ್ನಿಂಗ್ ಕ್ರಿಕೆಟ್ ಆಡ್ತಾ ಇರ್ತಾರೆ. ಇವತ್ತು ಸ್ವಲ್ಪ ಮಳೆ ಬಂದು ಚಂಡಿಯಾಗಿದೆ. ಸೊ ಫೈನಲಿ ನಾನು ಬಂದೆ ಸ್ಟೇಡಿಯಮ್ಗೆ. ನಾನು ಸ್ವಲ್ಪ ಹೊತ್ತಲ್ಲಿ ಬ್ಲಾಸ್ಟರ್ಸ್ ಬರ್ತಾರೆ, ಅದಾದಮೇಲೆ ಒಟ್ಟಿಗೆ ವರ್ಕೌಟ್ ಮಾಡಿ ಮನೆಗೆ ಹೋಗೋದು. ಇದೊಂದು ದೊಡ್ಡ ಗ್ರೌಂಡ್ ಆಚೆ ಸೈಡ್. ಜಿಮ್ ಆಗಿ ಬರುವಾಗ ಇಲ್ಲಿ ಒಂದು ಬ್ಲಾಸ್ಟರ್ಗೆ ಅಂದರೆ ಬೇರೆ ಅವರೊಂದು ಹೊಸ ಜಿಮ್ಮಿಗೆ ಹೋಗೋದ್ರಲ್ಲಿ ಇದ್ದಾರೆ. ಸೊ ಅವರಿಗೊಂದು ಶೂಸ್ ಬೇಕಿತ್ತು. ನಾವು ಇಲ್ಲಿ ನೋಡುವ ಅಂತ ಬಂದ್ವಿ. ಲೈಕ್ ಆದರೆ ಪ್ರೈಸ್ ಎಲ್ಲ ಒಳ್ಳೆ ಇದ್ದರೆ ತಗೊಳ್ಳೋದಂತ, ನೋಡುವ ಹೇಗೆ ಅಂತ. ಚಂದ, ತುಂಬ ಕಲೆಕ್ಷನ್ಸ್ ಎಲ್ಲ ಚಂದ ಚಂದ ಉಂಟು. ಯಾವುದ್ರಲ್ಲಿ? ಅದರಲ್ಲಿ ಆರೆಂಜಲ್ಲಿ ಅದೇ ಸ್ವಲ್ಪ ಅಗಲ ಟೋದು ಉಂಟಾ? ಸ್ವಲ್ಪ ಅಗಲ ಟೋ ಯಾವುದು? ಫ್ರಂಟ್ ಅಲ್ಲಿ ಮತ್ತೆ ಸೈಜ್ ದೊಡ್ಡದು ಬರುತ್ತೆ, ಅಷ್ಟೇ ಬರುತ್ತೆ. ಎಷ್ಟು ಆಡ್ತಿರ್ಬೋದು? ಇದೆಷ್ಟು ಸೈಜ್? ಲೆಂತ್ ಬರುತ್ತೆ ನಿಮಗೆ ಅದು 43 10 ಸೈಜ್ ಕೊಡಿ ಅಂತ. 10 Pro ಎಷ್ಟು ಪ್ರೈಸ್ ಅದಕ್ಕೆ? 1895. ಇತ್ತ ಪೊಸತ್ತತೆ ಮಲ್ಲ ಸೈಜ್ ಇರಗೊಂತ ಪಾರ್ದಾನಗ ಅವು ಫ್ರೀ ಆಪುಂಡು. ಇದು ಕೂಡ ಒಂಜಿ ಮಲ್ಲ ಎಕ್ಸ್ಟ್ರಾ ಸೈಜ್ ಎಂಕ್ ಲೂಸ್ ಆನಲ್ ಬೇಜರ್ ಇತ್ತು. ಮಲ್ಲ ಇತ್ತು 44 ಲಾಸ್ಟ್. 44 ಲಾಸ್ಟ್. 44 ಲಾಸ್ಟ್. ನಾನು ಬಂಡೆ ನಾರ್ಮಲ್ ಲೂಸ್ ಏನು ಲೈಕ್ ಮಾಡಿ ವರ್ಕೌಟ್ಗೆ ಶೂಸ್ ಬೇಕಾಗಿರೋದು. ಒಟ್ಟಾರೆ ಹೀಗೆ ತಗೊಳ್ಳಿಕ್ಕೆ ಆಗೋದಿಲ್ಲ, ಅಂದರೆ ಅವರು ವೆಯ್ಟ್ ಎಲ್ಲ ಲಿಫ್ಟ್ ಮಾಡ್ತಾರಲ್ಲ. ಸೊ ಅದು ಕೆಲವೊಂದೊಂದು ಪಾಯಿಂಟಲ್ಲಿ ಅವರಿಗಿದು ಅವ್ರು ಹೇಳೋದು ಹಣದ ವಿಷಯ ಎಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ನಾವು ತಗೊಂಡ ಮೇಲೆ ಅದು ಒಳ್ಳೇದಿರಬೇಕಂತ. ಹಾಗಾಗಿ ನಾವು ಶೂ ತಗೊಳ್ಳಿಲ್ಲ, ವಾಪಸ್ ಹೋಗ್ತಾ ಇದ್ದೇವೆ. ಈಗ ಗುಜರಾತ್ ಕೆಳಗೆ ಸಿಕ್ಕಿತ್ತು. ಇದರಲ್ಲಿ ಎಂತ ಆದರೂ ಮಾಡಲಿಕ್ಕೆ ನೋಡಬೇಕು. ಲಿಫ್ಟಿಂಗ್ ಶೂಗೆ ಅಲ್ಲಿ ತಗೊಳ್ಳಿಲ್ಲ ಬ್ಲಾಸ್ಟರ್. ಇದನ್ನೀಗ ಸರಿ ಮಾಡಿ ಉಂಟು ಕಾಲು ಸ್ಟಿಚ್ ಈತ್ ಹೋಗ್ತು ದೊಡ್ಡ ಸೈಡ್. ಅವು ಅಕ್ಕಲಿಗೂ ಗೊತ್ತಾವ ಜಾನ್ ಪಂಗನ ಅಕ್ಕಲಿ ಎಣ್ಣೆ ಆದ ವೆಯ್ಟ್ ಅದು ಅಕ್ಕಲಿಗೆ ಅಂದಾಜ ಇಂಚ ನಾರ್ಮಲ್ ಉಪ್ಪು ಈ ಪಾಡ್ನ. ಬಟ್ ಈ ವೆಯ್ಟ್ ಪತ್ರ ಪಾಡ್ನ ಉಂಡತ ಶೂತ ಎಡ್ಜ್ ಪರಿ ಉಂಟು ಗೊತ್ತಾ? ಪ್ರೆಷರ್ ಉಪ್ಪುನದ ಕಾರಡು ಕರೆಕ್ಟ್ ಗುಡಿ. ಚಿಯರ್ಸ್. ನಮ್ದು ಡ್ರಿಂಕ್ ಆಸ್ ಯೂಶುವಲ್. ಬೆಂಡೆಕಾಯಿ ಪಲ್ಯ ಎಲ್ಲ ಕಡಲೆ ನೋಡುವಾಗ ಚರ್ಮುರಿ ಅಂತ ಅನಿಸ್ತದೆ. ಗೊತ್ತಿಲ್ಲ ಎಂತ ಅಂತ. ಇಲ್ಲೆಲ್ಲ ಇಟ್ಟಿದ್ದಾರೆ, ಇದು ಚರ್ಮುರಿಗೆ ಮೇ ಬಿ. ಸೊ ಚರ್ಮುರಿ ಮತ್ತೆ ಪಾತ್ರೆಗೆ ನಾವು ಕಟ್ಟು
ನನಗೆ ನೀರು ಒಂದೊಂದು ಕಾಣ್ತಿರುತ್ತೆ ಎಂತ 8 ರೂಪಾಯಿ ಚರ್ಮುರಿ ಚರ್ಮುರಿ ಅಂದು ಹೀರೆ 10 ರೂಪಾಯಿ 20 ರೂಪಾಯಿ 20 ರೂಪಾಯಿ ಚರ್ಮುರಿ ಬೇಕಾ ಚರ್ಮುರಿ ನೋಡಿ ಚರ್ಮುರಿ 10 ರೂಪಾಯಿಗೆ ಒಂದು ಪ್ಯಾಕೆಟ್ 20 ರೂಪಾಯಿಗೆ ಎರಡು ಪ್ಯಾಕೆಟ್ ಅಲ್ಲ ಅದು ಇದು ಪೇಪರಲ್ಲಿ ಅದು ಪೇಪರ್ ಹೀಗೆ ಮಾಡಿ ಕೊಡ್ತಾರಲ್ಲ ಹಾಗೆ ಹಾಗೆ ಕೊಡ್ಬೇಕಾ ಪಾತ್ರೆಗೆ ಹಾಕ್ಬೇಕಾ ನಮಗೆ ಪಾತ್ರೆಗೆ ದೊರಕಿ ಲಾಸ್ಟ್ ಅದು ಫೇವ್ರೇಟ್ ಅಲ್ಲ ಚರ್ಮುರಿ ಚರ್ಮುರಿ ಫೈನಲ್ ಎಂಡ್ ಆಫ್ ದ ಡೇ ಅದು ರೈಸ್ ಅಲ್ಲೇ ಮಾಡುದು. ಸೊ ಚರ್ಮುರಿ ತಿಂದ್ರೆ ಏನು ಡಿಫ್ರೆನ್ಸ್ ಇಲ್ಲ, ಅನ್ನ ತಿಂದ್ರೆ ಸೇಮ್ ಡಿಫ್ರೆನ್ಸ್ ಇಲ್ಲ. ಚರ್ಮುರಿ ಅದು ಸ್ವಲ್ಪ ಅಟ್ಲೀಸ್ಟ್ ನಟ್ಸ್ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಇತ್ತು, ಅನ್ನದಲ್ಲಿ ಖಾಲಿ ಅನ್ನ ಮಾತ್ರ. ಚರ್ಮುರಿ ಪಫ್ಡ್ ರೈಸ್ ಅಲ್ಲ ಸ್ವಲ್ಪ ಚರ್ಮುರಿ ಹಾಗೆ ನಂದು ಹಾಗೆ ಕಾನ್ಸೆಪ್ಟ್. ಒಟ್ಟಿನಲ್ಲಿ ಎಂಡ್ ಆಫ್ ದ ಡೇ ಕಾರ್ಬೋಹೈಡ್ರೇಟ್ಸ್ ಬೇಕು. ಇವತ್ತು ಇನ್ನೊಂದು ಸ್ಪೆಷಲ್ ಚರ್ಮುರಿ ಮೊಟ್ಟೆಟ್ಟಿಗೆ ಪೋಡಿ ಹಾಕ್ಕೊಂಡು ಗೆಣಸು ಸ್ವೀಟ್ ಪೊಟಾಟೊ. ಅವರು ನಂದು ಅತ್ತ ಒಂದು ಡೈಲಾಗ್ ಹೇಳ್ತಾರಂತೆ ನೋಡು. ಬಂದ್ಲಿ ಮತ್ತೆ ಸರಿ ರೆಡಿ ಇಲ್ಲಿ ಪೋಡಿ ಬಿಸಿ 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 ರೆಡಿ ಆಗ್ತಾ ಉಂಟು. ಮಸಾಲೆ ಸ್ವೀಟ್ ಪೊಟಾಟೊ ಫೋಡಿ ತಿನ್ನುವ ನಾವು. ಫೋಡಿ ಪೋಡಿ ಮೆತ್ತ ಪರಿಮಳ ಮಂಗ್ ಕುಡ್ಲಾರ್ದು ಉಡುಪಿ ಮುಟ್ಟ ಬರಡು ಕೆರೆಂಗದ ಪೋಡಿ ಪಕ್ಕ ಕೆರೆಂಗ ಬಿಡ್ಲ ಕೆರೆಂಗ ದಾರ್ಪುಡ್ಲ. ಸೊ ನಂದು ಬೆಂಡೆಕಾಯಿ ಪಲ್ಯ, ಎಗ್, ಇದು ಬಟರ್ ಫ್ರೂಟ್. ಇದನ್ನೆಂತ ಸ್ಪೆಷಲ್ ಈಗ ಬನಾನಾ ಎಲ್ಲ ಹಾಕಿ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಅಥವಾ ಇಂಗ್ಲಿಷ್ ಅಲ್ಲಿ ಅವಕ್ಯಾಡೋ ಅದು ಪೇಸ್ಟ್ ಅದು ಕನ್ನಡದಲ್ಲಿ ತುಳುವಲ್ಲಿ ಗೊತ್ತಿಲ್ಲ ನನಗೆ. ಬೆಣ್ಣೆ ಒಂದು 2-3 ಅದನ್ನು ಇದು ಮಾಡಿದ್ದಾರೆ. ಸೊ ಅದಕ್ಕೆ ಈಗ ಹನಿ ಮತ್ತೆ ಬನಾನಾ ಎಲ್ಲ ಹಾಕ್ಲಿಕ್ಕೆ ಉಂಟು. ಹಾಕಿ ಫುಲ್ ಸ್ಪೆಷಲ್ ಮಾಡ್ಲಿಕ್ಕೆ ಉಂಟು. ಲಾಸ್ಟ್ ಅದು ಪ್ಲೇಟ್ ಖಾಲಿ ಆಗ್ತದೆ. ಮತ್ತೆ ಈಗ ಬಟರ್ ಫ್ರೂಟ್ ಬೀಟ್ ಮಾಡಿದ ಬಟರ್ ಫ್ರೂಟ್ ಇದಕ್ಕೆ ಎಂತೆಲ್ಲ ಇಲ್ಲ, ಒಂದು 2 ಬನಾನಾ ಉಂಟು, 2 ಬನಾನಾ ಸ್ಲೈಸ್ ಮಾಡಿದುಂಟು, ಅದನ್ನು ಹಾಕುದು. ಸೊ ಬನಾನಾದಲ್ಲಿ ನ್ಯಾಚುರಲ್ ಶುಗರ್ ಉಂಟು, ಇದರಲ್ಲಿ ನೋ ಪ್ರಾಬ್ಲಮ್. ಸೊ ಇದರಲ್ಲಿ ನ್ಯಾಚುರಲ್ ಶುಗರ್ ಉಂಟು. ಸೊ ಅದೇ ಅವಕ್ಯಾಡೋಗೆ ಸ್ವಲ್ಪ ಟೇಸ್ಟ್ ಕೊಡ್ತದೆ. ಓಕೆ, ಅದರ ನಂತರ ನಾನೊಂದು ಬೇರೆನೊಂದು ಹನಿ ತಂದಿದ್ದೀನಿ. ಸೊ ಆ ಹನಿ ಹೇಗೆ ಇರ್ತದಂತ ಅಟ್ಲೀಸ್ಟ್ ತಗೊಳ್ಳುವಾಗ ಒಂದು ರಾ ಅನ್ಟಚ್ಡ್, ಅಂದರೆ ಕೆಲವರು ಮುಟ್ಟಿ ಎಲ್ಲ ಅದನ್ನು ಇದು ಮಾಡ್ತಾರೆ, ಹಾಳಾಗ್ತದೆ. ಮತ್ತು ಅನ್ಪ್ರೊಸೆಸ್ಡ್, ಸೊ ಅದು 2 ಕೂಡ. ಸೊ ಪ್ರೊಸೆಸಿಂಗ್ ಮಾಡದ ಹನಿ ಅಂದರೆ ರಾ ಫಾರ್ಮೇ. ಸೊ ಇಲ್ಲ ಕೆಲವು ಕಡೆ ಪ್ರೊಸೆಸಿಂಗ್ ಮಾಡಿ. ಮತ್ತು ಹೀಗೆ ನೋಡುವಾಗ ಶುಗರ್ಸ್ ಕೂಡ ಅಷ್ಟೇ, ಇಲ್ಲಿ ಯಾವುದು ಆ್ಯಡೆಡ್ ಶುಗರ್ ಇಲ್ಲ, ಖಾಲಿ ನ್ಯಾಚುರಲ್ ಶುಗರ್ ಮಾತ್ರ ಇರೋದು. ಇಲ್ಲ ಕೆಲವೊಮ್ಮೆ ಆ್ಯಡೆಡ್ ಶುಗರ್ ಅಂತ ಬರ್ತದೆ ಎಕ್ಸ್ಟ್ರಾ. ಬ್ಲರ್ರೇ ಕಾಣುದು. ಓಕೆ, ಈಗ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ಹನಿ ಹಾಕುದು. ಹಾಂ, ಸೊ 1 ಸ್ಪೂನ್ ಹನಿ. ಸೊ ಒಳ್ಳೆಯದು. ಐಸ್ ಕ್ರೀಮ್ ಪಾರ್ಟ್ನ ಸೂಪರ್ ಆಗ್ತದೆ. ಇದಕ್ಕೆ ಸ್ವಲ್ಪ ಹಾಕಿಬಿಡಿ. ಸೊ ಇದನ್ನೆಲ್ಲ ಆಯ್ತದ್ದು ಇದು ಬಿಡಿ ಚಮಚ, ಅದರಲ್ಲಿ ಇಟ್ಟುಬಿಡಿ ಚಮಚ ಇಡೀ. ಹಾಗಾದ್ರೆ ಜಾಸ್ತಿ ಹಾಕಿದ್ದು ನಿಮಗೆ ಉಂಟು, ಇನ್ನೂ ಸಹ ಬರ್ತಾ ಉಂಟು. ಅದರಲ್ಲಿ ಇನ್ನು ಇದನ್ನು ನೀಟಾಗಿ ಚಂದ ಬೀಟ್ ಮಾಡ್ಬೇಕಂತಿಲ್ಲ, ಅಲ್ಲಿಗೆ ಜಸ್ಟ್ ಸಿಂಪಲ್ ಕಲಿಸಿದ್ರೆ ಸಾಕು. ಅದು ಜಾಸ್ತಿ ಬೀಟ್ ಮಾಡಿ ನನಗೆ ತಿನ್ಲಿಕ್ಕೆ ಸ್ವಲ್ಪ ಅಷ್ಟು ಲೈಕ್ ಮಾಡ್ತೇನೆ ನಾನು, ಪೇಸ್ಟ್ ಆಗಿ. ಓಕೆ, ಆಯಿತು. ಇದೊಂದು ಇವತ್ತು ಸ್ಪೆಷಲ್ ಫ್ರೂಟ್. ಸೊ ನಾನೊಂದು ಸ್ವಲ್ಪ ಮಂಗಳೂರಿಗೆ ಹೋಗ್ತಿದ್ದೇನೆ. ಲಾಸ್ಟ್ ಹೇಳೋದು ಲಿಫ್ಟ್ ಆಗಿದೆ, ಬಾ ಸಾಕು ವಿಡಿಯೋ ಮಾಡೋದು ಅಂತ ಹೋಗು. ಹಾಂ, ನನಗೆ ಒಂಚೂರು ಏನೋ ಕೆಲಸ ಉಂಟು, ಹಾಗೆ ಹೋಗ್ತಿದ್ದೇನೆ. ಇದು ಪಾರ್ಕಿಂಗ್, ಇಲ್ಲಿಂದ ರೊಯ್ಯ ಹೋಗುದು. ಬ್ಲಾಸ್ಟರ್ ಯಾಕೆ ಸ್ಪೀಡ್ ನಡೆಯುದು ಗೊತ್ತುಂಟು, ಅವರಿಗೆ ಆಡ್ಲಿಕ್ಕೆ ಉಂಟು ಈಗ ಪಬ್ಜಿ. ಸುಪ್ರೀತ್ ಸಿಗ್ಲಿಕ್ಕೆ ಬಂದದ್ದು, ಅವಳಿಗೆ ಸ್ವಲ್ಪ ಕೆಲಸ ಇತ್ತಂತೆ, ಬಸ್ಸಲ್ಲಿ ಹೋಗುದು. ಇದೊಂದು ಶಾಪು, 1 kg 1000, ಅಂದರೆ 1/4 kg ಬಟ್ಟೆ ತಗೊಂಡ್ರೆ 250 ರೂಪಾಯಿ.
ಎಷ್ಟಾದ್ರೂ ಸಹ ಬರ್ತದೆ ಹಾಗೆ. ತೆಳು ತೆಳು ಚೂಲ ಅಂತೆ ಶೋಕದ ಗೊತ್ತಾಪಣ ಮಸ್ತ್ ಉಂಟು ಟಾಪ್ಸ್ ಬರು ನೈಟಿ ಬರಲ್ಲ ಆಯ್ಕೊಂಡದವು ಇಲ್ಲ ಬಾಡ್ನ ಒಂಜೆ ಆಯ್ತು ಒಂಜೆ 1/4 ಕಿಲೋ ಒಂಜಿ 180 ರುಪೀಸ್. ಸೊ ಒಂಚೂರು ಪೊರ್ತು ಕುಲ್ದು ಗಾಂಧಿ ಪಾರ್ಕ್ ಪೋಯಿಂದು ಅವ್ರ ಬಗ್ಗೆ ಏರ್ ಕುಲ್ದಿ ನಾವು ಊರಾಗೆಲ್ಲ ಮೊಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಲಿ ಮಸ್ತ್ ಸಪೋರ್ಟ್ ಮಾಡ್ತಾರೆ. ಯಾನೆಲ್ಲ ಸುಪ್ರೀತಲ್ಲ ಬಂದಿರ್ತಲ್ಲ ಅಲ್ಲಿಂದ ಅಲ್ಪಿರ ಪೋರೆ ಕಾಣ್ತೆ ಯಾನೇ ಏನಿಲ್ಲ ಬಾಯ್ 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 ಸುಪ್ರೀತ ಬಸ್ ಬರ್ತಾನೆ ಹೋಗ್ತೇನೆ ನಾನು ಹೋಗ್ಬ ಉಡುಪಿಗೆ. ಸೊ ನೈಟ್ ಇದು ಫುಡ್ಡಿದು ಟೈಮ್ ಆಗೇ ಹೋಯಿತು. ನಾವಿಲ್ಲಿ ಮೊಟ್ಟೆಯನ್ನು ಮಾಡ್ಕೊಂಡಿದ್ವಿ. ಡೈಲಿ ಮೊಟ್ಟೆ ತಿಂದು ಬೋರ್ ಆಗಿದ್ರೆ ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡ್ಬೋದು. ಆ್ಯಸ್ ಯೂಶ್ವಲ್ ನಮ್ಮದು ಇಲ್ಲಿ ಅಂಜೀರ, ವಾಲ್ನಟ್ ಮತ್ತು ಬಾದಾಮ್ ಇತ್ತು. ಅದೇ ರೀತಿಯಾಗಿ ಪಿಕನ್ ನಟ್ಸ್, ಬ್ರೆಜಿಲ್ ನಟ್, ಪೀನಟನ್ನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ವಿ. ಫುಡ್ಡಿಗೆ ಎಗ್ಗೊಟ್ಟಿಗೆ ಬ್ಲಾಸ್ಟರಿಗೆ ಅವಲಕ್ಕಿಯನ್ನು ಮಾಡ್ಕೊಂಡಿದ್ರು. ನಾನು ನೈಟಿಗೆ ಕಾರ್ಬೋಹೈಡ್ರೇಟನ್ನು ತಿನ್ನೋದಿಲ್ಲ, ಕಾರ್ಬೋಹೈಡ್ರೇಟ್ ಅವಾಯ್ಡ್ ಮಾಡ್ತೇನೆ. ಸೊ ನನಗೆ ಇಲ್ಲಿ 4 ಮೊಟ್ಟೆಯನ್ನು ಮಾಡಿಕೊಂಡಿದ್ದೆ. ಒಂಥರ ರುಚಿಯಾಗಿರ್ತದೆ ಈ ರೀತಿಯಾಗಿ ಮೊಟ್ಟೆಯನ್ನು ಒಂದು ಮಸಾಲೆ ಸಿಂಪಲ್ ಮಸಾಲ ಮಾಡಿಕೊಂಡು ಬಾಯ್ಲ್ ಮಾಡಿಕೊಂಡು ಹಾಕ್ಕೊಂಡ್ರೆ. ನೆಕ್ಸ್ಟ್ ಟೈಮ್ ನಾನು ರೆಸಿಪಿಯನ್ನು ಶೇರ್ ಮಾಡ್ತೇನೆ. ಅದೇ ರೀತಿಯಾಗಿ ಕಿವಿ ತಿಂದ್ವಿ ಮತ್ತು ಖರ್ಜೂರ ಸಹ ಇತ್ತು. ಸೊ ಖರ್ಜೂರ ಕಿವಿಸನ್ನು ತಿಂದು ನಮ್ಮದು ನೈಟಿದು ಫುಡ್ಡನ್ನು ಇಲ್ಲಿಗೆ ನಾವು ಮುಗಿಸಿದ್ವಿ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡರಿಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಟೇಕ್ ಕೇರ್, ಬಾಯ್ ಬಾಯ್.